ನಮಸ್ಕಾರ, ಅಶ್ವಕೃಷಿಗೆ ಸ್ವಾಗತ. ನಾನು ಅನಿತಾ. ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ವಿವಿಧ ಹಂತಗಳಲ್ಲಿ ವಿಧ ವಿಧವಾದ ಪೀಡೆಗಳು, ರೋಗಗಳು, ಕೀಟಗಳು ತೊಂದರೆಯನ್ನ ಉಂಟು ಮಾಡುತ್ತವೆ. ಅದರ ದುಷ್ಪರಿಣಾಮವಾಗಿ ಬೆಳೆಯು ಇಳುವರಿ ಕುಂಠಿತಗೊಳ್ಳುವುದರ ಜೊತೆಗೆ ಗುಣಮಟ್ಟದ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ. ಈ ಕೀಟಗಳನ್ನು ಹತೋಟಿ ಮಾಡಲು ಹಲವಾರು ವಿಧಾನಗಳಿವೆ. ಅವುಗಳೆಂದರೆ ಸಕಾಲದಲ್ಲಿ ಬಿತ್ತನೆ, ಬೆಳೆ ಪರಿವರ್ತನೆ, ಬೇಸಾಯ ಕ್ರಮಗಳಲ್ಲಿ ಪರಿವರ್ತನೆ, ಇನ್ನು ಬೇಸಿಗೆ ಕಾಲದಲ್ಲಿ ಭೂಮಿ ಉಳುಮೆ, ರಾಸಾಯನಿಕ ಕೀಟನಾಶಕಗಳ ಉಪಯೋಗ, ಜೈವಿಕ ನಿಯಂತ್ರಣ ಪದ್ಧತಿ ಹಾಗೂ ಸಮಗ್ರ ಕೀಟ ಹತೋಟಿ ಕ್ರಮಗಳು. ಈಗ ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿದ ತಕ್ಷಣ ಕೀಟಗಳು ಸಾಯುವುದರಿಂದ ರೈತರು ಹೆಚ್ಚಾಗಿ ಈ ವಿಧಾನವನ್ನೇ ಅನುಸರಿಸುತ್ತಾರೆ. ಅನೇಕ ಬಾರಿ ನಿಗದಿಪಡಿಸಿದ ಪ್ರಮಾಣಕ್ಕಿಂತ 2 ರಿಂದ 3 ಪಟ್ಟು ಹೆಚ್ಚು ಕೀಟನಾಶಕ ಮಿಶ್ರಣ ಮಾಡಿ ಬೆಳೆಗಳಿಗೆ ಸಿಂಪಡಿಸುತ್ತಾರೆ. ಈ ರೀತಿ ಮಾಡೋದ್ರಿಂದ ಕೀಟಗಳಲ್ಲಿ ಕೀಟನಾಶಕ ನಿಗ್ರಹ ಶಕ್ತಿ ಬೆಳೆದು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಬೆಳೆಗಳಿಗೆ ಹಾನಿ ಉಂಟು ಮಾಡುತ್ತವೆ. ಅದೇ ರೀತಿ ಅಧಿಕ ಪ್ರಮಾಣದ ಕೀಟನಾಶಕವು ಪರಿಸರದಲ್ಲಿರುವ ಪರೋಪಕಾರಿ ಕೀಟಗಳಾದ ಪರಾವಲಂಬಿ ಮತ್ತು ಪರಭಕ್ಷಕ ಕೀಟಗಳನ್ನು ನಾಶಪಡಿಸಿ ಪೀಡೆಗಳು ವೃದ್ಧಿಯಾಗಲು ಸಹಾಯ ಮಾಡುತ್ತವೆ. ಜೈವಿಕ ನಿಯಂತ್ರಣ ಪದ್ಧತಿಯು ಸಮಗ್ರ ಕೀಟ ಹತೋಟಿ ಕ್ರಮದ ಒಂದು ಭಾಗವಾಗಿರುವುದಾಗಿದೆ. ರೈತರು ಕೀಟನಾಶಕ ಬಳಸುವುದನ್ನ ಕಡಿಮೆ ಮಾಡಿ ಪರಿಸರಕ್ಕೆ ಹೊಂದಿಕೊಂಡು ಹೋಗುವಂತಹ ಇತರ ವಿಧಾನಗಳಿಂದ, ಅಂದರೆ ಪರಭಕ್ಷಕ ಕೀಟ, ಪರಾವಲಂಬಿಕ ಕೀಟ ಮತ್ತು ಕೀಟ ರೋಗಾಣುಗಳನ್ನು ಉಪಯೋಗಿಸಿ ಪೀಡೆಗಳನ್ನು ನಿಗ್ರಹಿಸುವ ಮೂಲಕ ಜೈವಿಕ ನಿಯಂತ್ರಣ ಎನ್ನುತ್ತಾರೆ. ಇದನ್ನ ಮಾಡಬಹುದು. ಇನ್ನು ಪರಭಕ್ಷಕ ಕೀಟಗಳು ಯಾವುವು? ಕೀಟಗಳು ತಮ್ಮ ವೈರಿ ಕೀಟಗಳನ್ನು ತಕ್ಷಣ ಸಾಯಿಸಿ ತಿನ್ನುತ್ತವೆ. ಅಂತಹ ಕೀಟಗಳು ವೈರಿ ಕೀಟಗಳನ್ನು ಭೇಟಿಯಾಡಲು ಸೂಕ್ತವಾದ ಅಂಗಾಂಗಗಳನ್ನು ಹೊಂದಿರುತ್ತವೆ. ಇವುಗಳು ವೈರಿ ಪೀಡೆಗಳ ವಿವಿಧ ಹಂತಗಳಾದ ಮೊಟ್ಟೆ, ಮರಿಹುಳು, ಕೋಶ ಮತ್ತು ಪ್ರೌಢ ಕೀಟಾವಸ್ಥೆಯನ್ನ ಭಕ್ಷಿಸುತ್ತವೆ. ಈ ಪರಭಕ್ಷಕ ಕೀಟ ಪೀಡೆಗಳು ಹಾನಿ ಮಾಡದಂತೆ ತಕ್ಷಣ ಸಾಯುವುದರಿಂದ ಪರಾವಲಂಬಿ ಕೀಟಗಳಿಗಿಂತ ಉತ್ತಮ. ಉದಾಹರಣೆಗೆ ಗುಲಗಂಜಿ, ದುಂಬಿ, ಸಿರ್ಪಿಡ್ಗಳು ಮತ್ತು ಸಿರಿಟೋರೈನಸ್ಗಳು ಇವುಗಳನ್ನ ಬಳಸಬಹುದು. ಇನ್ನು ಪರಾವಲಂಬಿ ಕೀಟಗಳು ಯಾವುವು? ಕೀಟದ ಜೀವನ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ 4 ಹಂತಗಳಿದ್ದು ಅವುಗಳನ್ನು ಮೊಟ್ಟೆ, ಮರಿಹುಳು, ಕೋಶ ಮತ್ತು ಪ್ರೌಢಾವಸ್ಥೆ ಎಂದು ವಿಂಗಡಿಸಲಾಗಿದೆ. ಇವುಗಳಲ್ಲಿ ಮರಿಹುಳು ಮತ್ತು ಪ್ರೌಢಾವಸ್ಥೆಯಲ್ಲಿ ಕೀಟವು ಬೆಳೆಗಳನ್ನು ತಿಂದು ನಾಶಪಡಿಸುತ್ತವೆ. ಆದರೆ ಮೊಟ್ಟೆ ಮತ್ತು ಕೋಶಾವಸ್ಥೆ ಹಂತಗಳಲ್ಲಿ ಆಹಾರವನ್ನು ಸೇವಿಸುವುದಿಲ್ಲ. ಪರಾವಲಂಬಿ ಕೀಟಗಳು ವಿವಿಧ ಹಂತದ ಕೀಟಾವಸ್ಥೆಯ ಮೇಲೆ ದಾಳಿ ಮಾಡುತ್ತವೆ. ಇವುಗಳಲ್ಲಿ ಮೊಟ್ಟೆ, ಮರಿಹುಳು, ಕೋಶ ಮತ್ತು ಕೋಶ ಪ್ರೌಢ ಮತ್ತು ಪ್ರೌಢ ಕೀಟದ ಪರಾವಲಂಬಿ ಎಂಬ ವಿವಿಧ ಪರಾವಲಂಬಿ ಕೀಟಗಳನ್ನು ಗುರುತಿಸಲಾಗುತ್ತದೆ. ಮೊಟ್ಟೆ ಪರಾವಲಂಬಿಯ ಇತರ ಕೀಟಗಳ ಮೊಟ್ಟೆಯಲ್ಲಿ ತಮ್ಮ ಜೀವನ ಸಂಪೂರ್ಣವಾಗಿ ಗಳಿಸುತ್ತವೆ. ಇನ್ನು ಪರಾವಲಂಬಿ ಪೀಡಿತ ಪೀಡೆಗಳ ಮೊಟ್ಟೆಯಿಂದ ಈ ಮೊಟ್ಟೆಯ ಮರಿ ಬೆಳೆಯದೆ ಪರಾವಲಂಬಿ ಕೀಟದ ಮರಿ ಬೆಳೆದು ಪೀಡೆ ಕೀಟದ ಮರಿ ಬೆಳೆಯದಂತೆ ಮಾಡುತ್ತವೆ. ಪ್ರಮುಖ ಮೊಟ್ಟೆ ಪರಾವಲಂಬಿಗಳೆಂದರೆ ಟೈಕೋಗ್ರಾಮ್ ಮತ್ತು ಟೆಲಿನೋಮಸ್. ಇನ್ನು ಮೊಟ್ಟೆ ಜೀವಿ ಮರಿ ಹಂತದ ಪರಾವಲಂಬಿ ಕೀಟಗಳು ಕೀಟದ ಮರಿ ಹಂತದಲ್ಲಿ ಅವುಗಳು ದೇಹದ ಒಳಗೆ ಅಥವಾ ದೇಹಕ್ಕೆ ಅಂಟಿಕೊಂಡು ಬೆಳೆಯುತ್ತವೆ. ಮರಿಯ ದೇಹದ ರಕ್ತವನ್ನ ಕುಡಿದು ಬೆಳೆಯುವಂತಹ ಈ ಜೀವಿಗಳು ಪೂರ್ತಿ ಬೆಳೆದಾದ ಮೇಲೆ ಮರಿಯನ್ನ ಸಾಯಿಸುತ್ತವೆ. ತಾವು ಬೆಳೆಯುವವರೆಗೆ ಮರಿಯ ಅವಶ್ಯಕತೆ ಇರುವುದರಿಂದ ಈ ಮರಿ ಹುಳುವಿನ ಪರಾವಲಂಬಿ ಜೀವಿಗಳು ಪೀಡೆ ಕೀಟದ ಮರಿಗಳನ್ನು ತಕ್ಷಣ ಸಾಯಿಸುವುದಿಲ್ಲ. ಅಂದ್ರೆ ಈ ರೋಗ ತರುವಂತಹ ಕೀಟಗಳನ್ನು ತಕ್ಷಣ ಸಾಯಿಸುವುದಿಲ್ಲ. ಆದ್ದರಿಂದ ಪೀಡೆ ಕೀಟದ ಮರಿಹುಳು ಬೆಳೆಗೆ ಹಾನಿಯನ್ನ ಉಂಟು ಮಾಡುತ್ತವೆ. ಇವುಗಳಲ್ಲಿ ವಿವಿಧ ಜಾತಿಗಳಿವೆ. ಪ್ರಮುಖವಾಗಿ ಬ್ರೇಕಾನ್, ಕೊಟೇಸಿಯಾ, ಅಪೆಂಟಿಲಸ್ ಇತ್ಯಾದಿ. ಕೋಶ ವ್ಯವಸ್ಥೆ ಪರಾವಲಂಬಿ ಜೀವಿಗಳು ಪೀಡೆ ಕೀಟಗಳ ಕೋಶಾವಸ್ಥೆಯ ಒಳಗೆ ಬೆಳೆದು ಕೋಶವನ್ನ ನಾಶಪಡಿಸುತ್ತವೆ. ಇವುಗಳಲ್ಲಿ ಪ್ರಮುಖವಾದವು ಎಲಾಸ್ಮಸ್, ಬ್ರಾಚಿಮೇರಿಯಾ, ಟ್ರೈಕೋಸ್ಪೈಲಸ್ ಮತ್ತು ಟೈಟ್ರಾಸ್ಪಿಕಸ್. ಅದೇ ರೀತಿ ಪ್ರೌಢ ಪರಾವಲಂಬಿ ಕೀಟಗಳು ಪ್ರೌಢಾವಸ್ಥೆಯ ಪೀಡೆ ಕೀಟಗಳ ದೇಹದೊಳಗೆ ಸೇರಿ ಅಥವಾ ದೇಹಕ್ಕೆ ಅಂಟಿಕೊಂಡು ರಕ್ತ ಹೀರಿ ಪ್ರೌಢ ಪೀಡೆಯನ್ನ ಸಾಯಿಸುತ್ತವೆ. ಪರಾವಲಂಬಿ ಕೀಟಗಳು ಆಸರೆ ಕೀಟಗಳನ್ನ ತಕ್ಷಣ ಸಾಯಿಸುವುದಿಲ್ಲ. ಬದಲಿಗೆ ಅವುಗಳ ಜೊತೆಗೆ ತಾವು ಸಹ ಬೆಳೆದು ತಾವು ಪೂರ್ತಿ ಬೆಳೆದ ನಂತರ ಆಸರೆ ಕೀಟಗಳನ್ನ ಸಾಯಿಸುತ್ತವೆ. ವಿವಿಧ ಬೆಳೆಗಳಲ್ಲಿ ಪೀಡೆಗಳ ಜೈವಿಕ ನಿಯಂತ್ರಣ. ಕಬ್ಬಿನಲ್ಲಿ ಕೀಟಗಳನ್ನ ನೋಡೋದಾದ್ರೆ ಕಬ್ಬಿನಲ್ಲಿ ಬರುವಂತಹ ಕಾಂಡಕೊರಕ ಕೀಟದ ಹತೋಟಿಗೆ ಟ್ರೈಕೋಗ್ರಾಮ್ ಮೊಟ್ಟೆ ಪರಾವಲಂಬಿ ಕೀಟವನ್ನ ರೈತರು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಇದನ್ನ ಕ್ರಾಪ್ಸ್ ಮತ್ತು ಸೀಡ್ಸ್ ಅಂತ ನೋಡಿದಾಗ ಅದೇ ರೀತಿ ಐಸೋಟೀಮಾ, ಸ್ಟರ್ಮಿಯಾಪ್ಸಿಸ್ ಮತ್ತು ಸ್ಟಿನೋಬ್ರೇಕಾನ್ ಎಂಬ ಪರಾವಲಂಬಿ ಜೀವಿಗಳನ್ನ ಬಳಸ್ತಾ ಇದ್ದಾರೆ. ಪೈರಿಲ್ಲಾ ಹುಳುವಿನ ಹತೋಟಿಗೆ ಎಪಿರಿಕೇನಿಯಾ, ಮೆಲನೋಲ್ಯೂಕಾ, ಕಬ್ಬಿನ ಶಲ್ಕ ಕೀಟದ ಹತೋಟಿಗೆ ಕೈಲೋಕೋರಿಸ್ ನೈಗ್ರಿಟಾ ಉಪಯೋಗಿಸಬಹುದು. ಭತ್ತದಲ್ಲಿ ನೋಡೋದಾದ್ರೆ ಭತ್ತದಲ್ಲಿ ಬರುವಂತಹ ಜಿಗಿಹುಳು ನಿಯಂತ್ರಣಕ್ಕೆ ಸಿರಿಟೋರೈನಸ್, ಲಿವಿಡಿ ಪೆನಿಸ್. ಭತ್ತದ ಬೆಂಕಿ ಹುಳುವಿಗೆ ಪ್ಲಾಟಿಗೆಸ್ಟರ್, ಒರೈಸೆ
ಕಾಂಡಕೊರಕ ಮೊಟ್ಟೆ ಪರಾವಲಂಬಿ ಟ್ರೈಕೋಗ್ರಾಮ್ ಜಿಪೋರಿಕಮ್ ಮತ್ತು ಎಲೆ ಮಡಚುವ ಕೀಟದ ಹತೋಟಿಗೆ ಮೊಟ್ಟೆ ಪರಾವಲಂಬಿ ಟ್ರೈಕೋಗ್ರಾಮ್ ಚಿಲೋನಿಸ್ ಬಳಸಬಹುದು. ಹತ್ತಿಯಲ್ಲಿ ಬರುವಂತಹ ಗುಲಾಬಿ ಕಾಯಿ ಕೊರಕ ನಿರ್ವಹಣೆಗೆ ಮೊಟ್ಟೆ ಪರಾವಲಂಬಿ ಹುಳು ಅಂದ್ರೆ ಟ್ರೈಕೋಗ್ರಾಮೆಟೋಡಿಯಾ ಬ್ಯಾಕ್ಟೀರಿಯಲ್ಯನ್ನು ಬಳಸಬಹುದು. ಅದೇ ರೀತಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಕ್ರೈಸೋಪರ್ಲಾ ಪರಭಕ್ಷಕ ಕೀಟಗಳನ್ನು ಉಪಯೋಗಿಸಬಹುದಾಗಿದೆ. ಇನ್ನು ತೆಂಗಿನಲ್ಲಿ ಬರುವಂತಹ ಎಲೆ ತಿನ್ನುವ ಕಪ್ಪು ತಲೆ ಹುಳುವಿನ ಹತೋಟಿಗೆ ಗೋನಿಯೋಜಸ್ ನಿಫಾಡಂಟಿಸ್ ಎಲೆಸ್ಮಸ್ ಅನ್ನ ಬಳಸಬಹುದು. ಇನ್ನು ನಿಫಾಡಂಟಿಸ್ ಬ್ರಾಚಿಮೇರಿಯಾ ನಸೋಟಿ ಬ್ರೇಕಾನ್ ಬ್ರೆವಿಕಾರ್ನಿಸ್ ಮತ್ತು ಟೆಟ್ರಾಸ್ಪಿಕಟ್ ಇಸ್ರೇಲಿ ಮುಂತಾದ ಪರಾವಲಂಬಿ ಜೀವಿಗಳನ್ನ ಉಪಯೋಗಿಸಬಹುದಾಗಿದೆ. ಹಣ್ಣಿನ ಗಿಡಗಳಿಗೆ ಹಾನಿ ಮಾಡುವಂತಹ ಮೇಣದ ಜಿಗಿ ಹುಳು ಮಿಲಿಬಗ್ಸ್ ಅಂತ ಏನ್ ಹೇಳ್ತೀವಿ, ಹತೋಟಿಗೆ ಕ್ರಿಪ್ಟೋಲಿಮನಸ್ ಎಂಬ ಪರಭಕ್ಷಕ ಕೀಟ ಪರಿಣಾಮಕಾರಿಯಾಗಿದೆ. ತರಕಾರಿ ಬೆಳೆಯಲ್ಲಿ ಮೊಟ್ಟೆ ಪರಾವಲಂಬಿ ಆದಂತ ಟ್ರೈಕೋಗ್ರಾಮವನ್ನ ಸ್ಪೊಡೋಪ್ಟೆರಾ ಹೆಲಿಕೋವರ್ಪ್ ಹಾಗೂ ಮತ್ತಿತರ ಎಲೆ ಅಥವಾ ಹಣ್ಣು ತಿನ್ನುವ ಪತಂಗ ಕೀಟಗಳ ನಿರ್ವಹಣೆಗೆ ಬಳಸಬಹುದಾಗಿದೆ. ಎಲೆಕೋಸು ಮತ್ತು ಹೂಕೋಸಿನಲ್ಲಿ ಬರುವಂತಹ ವಜ್ರ ಬೆನ್ನಿನ ಪತಂಗದ ನಿರ್ವಹಣೆಗೆ ಕೊಟೇಸಿಯಾ ಪ್ಲೋಟೆಲ್ಲಾ ಎಂಬ ಪರಾವಲಂಬಿ ಕೀಟವನ್ನ ಪರಿಣಾಮಕಾರಿಯಾಗಿದೆ, ಇದನ್ನ ಬಳಸಬಹುದು. ಇವೆಲ್ಲ ಕೀಟಗಳನ್ನ ನಾವು ಹೇಗೆ ಪಡೆದುಕೊಳ್ಬಹುದು, ಇದ್ರ ಬಗ್ಗೆ ಎಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅನ್ನುವಂತ ಯೋಚನೆಯಲ್ಲಿ ರೈತರಿದ್ರೆ ಇದರ ಮಾಹಿತಿಯನ್ನ ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಿ ಅಲ್ಲಿ ನಿಮಗೆ ಅಂದ್ರೆ ಪರಭಕ್ಷಕ ಕೀಟಗಳನ್ನ ನಾಶ ಮಾಡುವಂತ ಕೀಟಗಳು ಕೂಡ ಒದಗಿ ಬರುತ್ತೆ. ಸೊ ಹೀಗಾಗಿ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ನಿಮಗೆ ಕೀಟಗಳನ್ನ ಕೂಡ ಸಜೆಷನ್ ಮಾಡ್ತಾರೆ. ಇನ್ನು ಕೀಟಗಳನ್ನ ಕೂಡ ನೀವು ಅಲ್ಲಿ ಪಡೆದುಕೊಳ್ಳಬಹುದಾಗಿದೆ.